आज मंगलवार 16 अप्रैल को बीदर के पत्रिका भवन में बीदर लोकसभा सीट से बीजेपी के उम्मीदवार भगवंत खुबा के नेतृत्व में एक प्रेस मीट आयोजित की गई, जिसमें भगवंत खुबा के अलावा बीजेपी के जिला अध्यक्ष सोमनाथ पाटिल, बीदर दक्षिण के विधायक शैलेंद्र बेलदाड़े, प्रकाश खंडरे, बाबूवाली, बसवराज पवार, श्रीनिवास चौधरी के अलावा बीजेपी के अन्य नेता और पार्टी कार्यकर्ता उपस्थित रहे। इस अवसर पर संबोधित करते हुए भगवंत खुबा ने कर्नाटक के कैबिनेट मिनिस्टर फॉर फॉरेस्ट एंड इकोलॉजी एंड बीदर इंचार्ज मिनिस्टर ईश्वर खंडरे, उनके पिता वरिष्ठ कांग्रेस नेता भीमण्णा खंडरे पर कई आरोप लगाए और बीदर लोकसभा सीट से कांग्रेस के उम्मीदवार सागर खंडरे पर भी तंज कसा। केपी न्यूज के कैमरामैन पपुराज का कवरेज। ನಿಮ್ಮ ಪೂರ್ಣಾವಧಿ ಬಜೆಟ್ಗೆ ಅದನ್ನು ನೀವು ಬಜೆಟ್ನಿಂದ ತೆಗೆದುಹಾಕಿದ್ರಿ. ಹೀಗಾಗಿ ಕೇಂದ್ರ ಸರ್ಕಾರದ ಯೋಜನೆಗಳಿಗೆ ರಾಜ್ಯ ಸರ್ಕಾರದ ಹಣವನ್ನು ಯಾಕೆ ಬಿಡುಗಡೆ ಮಾಡ್ತಾ ಇಲ್ಲ ಮತ್ತು ನೀವು ಅದನ್ನು ಯಾಕೆ ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ ಅನ್ನುವಂಥದ್ದಕ್ಕೆ ಉತ್ತರ ಕೊಡಬೇಕು ಅಂತ ನನ್ನ ಅನಿಸಿಕೆ. ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಇದ್ದಾಗ 650 ಕೋಟಿ ಅನುಭವ ಮಂಟಪಕ್ಕೆ ಒಂದೇ ಕಂತಿನಲ್ಲಿ 200 ಕೋಟಿ ಹಣವನ್ನು ಬಿಡುಗಡೆ ಮಾಡಿ ಕೆಲಸವನ್ನು ಪ್ರಾರಂಭವನ್ನೇ ಮಾಡಿದ್ದೀವಿ. ಆದರೆ ಹಣ ಬಿಡುಗಡೆ ಮಾಡಬೇಕಂತ 16 ಸರ್ತಿ ನಮ್ಮ ಶಾಸಕರನ್ನ ಸಣ್ಣ ಸಲಗಾರ ನಾವು ನಮ್ಮೆಲ್ಲ ಬಿಜೆಪಿ ಶಾಸಕರು ಒತ್ತಾಯ ಮಾಡಿದ್ರು ಕೂಡ ಮೊನ್ನೆ ಚುನಾವಣೆ ಇದೆ ಅಂತ ಇಟ್ಕೊಂಡು ಕೇವಲ ಒಂದು 50 ಕೋಟಿ ಮಾತ್ರ ಬಿಡುಗಡೆ ಮಾಡಿದ್ರಿ. ಹಾಗಾದರೆ ಮುಂದಿನ ಹಣವನ್ನು ಇದೇ ಥರ ಬಿಟ್ಕೊಟ್ಟು ಹೋಗಿದರೆ, ಬಿಡುಗಡೆ ಮಾಡ್ಕೊತ ಹೋಗಿದರೆ ಅನುಭವ ಮಂಟಪ ಕಟ್ಟಿಸಲಿಕ್ಕೆ 10 ವರ್ಷ ಬೇಕು. ಯಾಕೆ ಅನುಭವ ಮಂಟಪಕ್ಕೆ ನೀವು ಉದಾಸೀನವನ್ನು ತೋರಿಸ್ತಾ ಇದ್ದೀರಿ ಅನ್ನುವಂಥದ್ದನ್ನು ನನ್ನ ಪ್ರಶ್ನೆ. ನಮ್ಮ ಯಡಿಯೂರಪ್ಪನವ್ರ ಸರ್ಕಾರ ಇದ್ದಾಗ ಪ್ರಧಾನಮಂತ್ರಿ ಸಮ್ಮಾನ್ ನಿಧಿಗೆ 4,000 ರೂಪಾಯಿ ಕೊಡ್ತಿದ್ರಿ, ನೀವು ಯಾಕೆ ನಿಲ್ಲಿಸಿದಿರಿ? ಬೊಮ್ಮಾಯಿ ಸರ್ಕಾರ ಇದ್ದಾಗ ರೈತ ವಿದ್ಯಾನಿಧಿ ಅನ್ನುವಂಥದ್ದನ್ನು 45 ಲಕ್ಷ ವಿದ್ಯಾರ್ಥಿಗಳಿಗೆ ನಾವು ವಿದ್ಯಾನಿಧಿಯ ಸರ್ಕಾರದ ಕಡೆಯಿಂದ 8,000 ಕೋಟಿಗೂ ಹೆಚ್ಚು ಹಣವನ್ನು ಪಾವತಿ ಮಾಡಿದ್ದೀವಿ. ಇದನ್ನು ನೀವು ಯಾಕೆ ನಿಲ್ಲಿಸಿದಿರಿ? ಹಾಗಾದರೆ ನಿಮ್ಮ ಸರ್ಕಾರ ರೈತ ವಿರೋಧಿ ಸರ್ಕಾರನ? ನಮ್ಮ ಸರ್ಕಾರ ಇದ್ದಾಗ ಹೊರಗುತ್ತಿಗೆ ಆಧಾರದ ಮೇಲೆ ಅನೇಕ ಬಡ ಜನರನ್ನು ಅದಕ್ಕೆ ನಿಯುಕ್ತಿ ಮಾಡಲಾಗಿತ್ತು. ನಿಮ್ಮ ಒಂದು ದ್ವೇಷ ಮತ್ತು ಅಸೂಯದ ರಾಜಕಾರಣದಿಂದ ಅವರೆಲ್ಲರನ್ನ ಹೊರಗುತ್ತಿಗೆ ಆಧಾರದ ಮೇಲಿರುವಂಥ ಎಲ್ಲರನ್ನ ತೆಗೆದುಹಾಕಿ ನಿಮ್ಮ ಅಣತಿಯಂತೆ ಸೆಲೆಕ್ಷನ್ ಆಗಬೇಕನ್ನುವಂಥ ಪತ್ರವನ್ನು ಕೂಡ ಬರೆದಿದ್ರಿ. ಆವಾಗ ನಾನು ಸಾರ್ವಜನಿಕವಾಗಿ ನಿಮ್ಮನ್ನು ಪ್ರಶ್ನೆಯನ್ನು ಕೂಡ ಮಾಡಿದೆ ಮತ್ತು ಮುಖ್ಯಮಂತ್ರಿಗಳಿಗೆ ಮತ್ತು ರಾಜ್ಯಪಾಲರಿಗೆ ಕೂಡ ನಾನು ಪತ್ರವನ್ನು ಬರೆದಿದ್ದೆ. ಇದು ಒಬ್ಬ ಜನಪ್ರತಿನಿಧಿಯಾಗಿ ಈ ಥರ ಮಾಡೋದು ಸರಿನಾ ಅಂತ ನನ್ನ ಪ್ರಶ್ನೆ. ಬೊಮ್ಮಾಯಿ ಸರ್ಕಾರ ಇದ್ದಾಗ ಬೀದರ್ ನಮ್ಮ ನಗರಸಭೆಯನ್ನು ಮಹಾನಗರ ಪಾಲಿಕೆಯಾಗಿ ನಾವು ಅನುಮತಿಯನ್ನು ಕೊಟ್ಟಿದ್ದೀವಿ. 10 ತಿಂಗಳಾಯ್ತು ನೀವು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ. ಇಲ್ಲಿಯವರೆಗೆ ಮಹಾನಗರ ಪಾಲಿಕೆಯ ಏನು ನೀವು ಸರ್ಕಾರದ ಕಡೆಯಿಂದ ಏನೂ ಮಾಡಲಿಲ್ಲ. ಹಾಗಾದರೆ ಬೀದರ್ ಅಭಿವೃದ್ಧಿಗೆ ಕಡೆಗಣಿಸ್ತಾ ಇದ್ದೀರಿ 65 ವರ್ಷದಿಂದ. ಇದು ಒಂದು ಉತ್ತಮ ಉದಾಹರಣೆ. ಅದಕ್ಕೆ ನಾನು ಪದೇ ಪದೇ ಹೇಳ್ತೀನಿ, ಬೀದರ್ ಜಿಲ್ಲೆ ಹಿಂದುಳಿದಂಥ ಜಿಲ್ಲೆ ಅನ್ನುವಂಥ ಹಣೆಪಟ್ಟ ಯಾಕೆ ಬಂದಿದೆ ಅಂದರೆ ಮೂಲ ಕಾರಣ ಯಾರಾದರೂ ಇದ್ದಾರೆ ಅಂದರೆ ಈಶ್ವರ್ ಖಂಡ್ರೆ ಅವರ ಕುಟುಂಬದವರೇ ಕಾರಣ ಅನ್ನುವಂಥದ್ದನ್ನು ಈ ಕಾರಣಕ್ಕಾಗಿ ಹೇಳ್ತೀನಿ.